ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಒಳ್ಳೆಯದನ್ನು ಮಾಡ್ತಾನೆ. ವಿಶೇಷವಾಗಿ ನಾವು ನೋಡುವುದಾದರೆ ಸಭೆಗೆ ಪ್ರಾಥಮಿಕವಾದಂಥ ಕೆಲಸ ಏನಪ್ಪ ಅಂತಂದರೆ, ಒಂದು ಬೆಳಕನ್ನು ಕೊಡುವಂಥದ್ದು. ಯಾರಿಗೆ ಬೆಳಕು ಕೊಡುವಂಥದ್ದು ಅಂತ ನೋಡುವುದಾದರೆ, ಸಭೆ ವಿಶೇಷವಾಗಿ ಬೆಳಕನ್ನು ಯಾರಿಗೆ ಕೊಡ್ತದೆ ಅಂತಂದರೆ, ಬರುವಂಥ ಮಕ್ಕಳಿಗೆ ಬೆಳಕನ್ನು ಕೊಡುವಂಥದ್ದನ್ನು ನಾವು ನೋಡಿದ್ದೇವೆ. ನಾವು ನೋಡಿರುವಂಥದ್ದನ್ನು ಗ್ರಹಿಸಿದ್ದೇವೆ, ಮಾತನಾಡಿದ್ದೇವೆ, ತಿಳಿದುಕೊಂಡಿದ್ದೇವೆ, ಅರಿತಿದ್ದೇವೆ. ಆದರೆ ಕರ್ತನ ಸಮ್ಮುಖ ಅನ್ನುವಂಥದ್ದು ಇದೆಯಲ್ಲ, ಆ ಕರ್ತನ ಸಮ್ಮುಖವು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ನೆನೆಸಬೇಕಾಗ್ತದೆ. ಪ್ರಿಯರೇ, ನಾವು ಆ ಕರ್ತನ ಸಮ್ಮುಖದಲ್ಲಿ ನಡೆಯುವಂಥದ್ದು ಇದೆಯಲ್ಲ, ಅದನ್ನು ನಾವು ಗ್ರಹಿಸುವಂಥದ್ದು ಬಹಳ ಬಹಳ ಮುಖ್ಯ. ಪ್ರಕಟಣೆ 1ನೇ ಅಧ್ಯಾಯ 11ರಿಂದ 20ರವರೆಗೂ ನೀವು ನೋಡಿ, ಅಲ್ಲಿ ಎಫೆಸ, ಸ್ಮುರ್ನ, ಪೆರ್ಗಮ, ದುವತೈರ್ಯ, ಸಾದಿಕ್, ಫಿಲದೆಲ್ಫಿಯ, ಲವೋದಿಕೀಯ ಅನ್ನುವಂತಹ ಈ 7 ಸಭೆಗಳಿಗೆ ಕಳಿಸಬೇಕೆಂದು ಬರೆದಂಥ ಒಂದು ಒಕ್ಕಣೆ. ಆ ಒಕ್ಕಣೆ ಆ ಶಬ್ದದಲ್ಲಿ ನೋಡುವುದಾದರೆ, ಅಲ್ಲಿ 7 ಚಿನ್ನದ ದೀಪಸ್ತಂಭಗಳು ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವನು ಎಂಬುದನ್ನು ನಾವು ಅಲ್ಲಿ ನೋಡುತ್ತೇವೆ. ಅಲ್ಲಿ ನಿಲುವಂಗಿಗಳನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆತನ ತಲೆ ಕೂದಲು ಬಿಳಿ ಹುಣ್ಣೆಯಂತೆ ಇತ್ತು. ಬಿಳಿ ಹುಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳಲ್ಲಿ ಬೆಂಕಿ ಉರಿಯಂತೆಯೂ, ಇದು ಗಮನಿಸಬೇಕು, ಬೆಂಕಿ ಉರಿಯಂತೆಯೂ, ಆತನ ಪಾದಗಳಲ್ಲಿ ಕುಲಿಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಜಲ ಪ್ರವಾಹದ ಘೋಷದಂತೆಯೂ ಇತ್ತು. ಆತನ ಧ್ವನಿ ಹೇಗಿತ್ತು ಅಂತಂದರೆ, ಹರಿಯುವ ನೀರಿನೋಪಾದಿಯಲ್ಲಿ ಬರುವಂತಹ ಆ ಜಳಪಿಸುವ ಧ್ವನಿಯಾಗೆ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡುತ್ತೇವೆ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಹಿಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾವು ಆತನನ್ನು ಕಂಡಾಗ ಆತನು ಪಾದಗಳ ಮುಂದೆ ನಾವು ಬಿದ್ದಾಗ ಆತನು ತನ್ನ ಬಲಗೈಯನ್ನು ನಮ್ಮ ಮೇಲಿಟ್ಟು ಅಥವಾ ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಯಾರಲ್ಲಿವೆ? ಅದು ಕೇವಲ ಕರ್ತನಲ್ಲಿವೆ. ಕರ್ತನಲ್ಲಿ ಮಾತ್ರ ಮರಣದ ಬೀಗದ ಕೈಗಳಿವೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಪ್ರಿಯರೇ, ದೇವರು ನಮ್ಮನ್ನು ನಡೆಸ್ತಾರೆ, ದೇವರು ನಮ್ಮನ್ನು ಬಲಪಡಿಸ್ತಾರೆ, ಕರ್ತನು ನಮ್ಮನ್ನು ಕಾಯುತ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿಯಪ್ಪ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಪ್ಪ. ಸಹಾಯ ಮಾಡಪ್ಪ ದೇವರೇ. ವಿಶೇಷವಾಗಿ ಸ್ವಾಮಿ, ಈ
ಡಿಸೆಂಬರ್ ತಿಂಗಳಲ್ಲಿ ದಶಂಬರ ಅಂತ ಏನು ಕನ್ನಡದಲ್ಲಿ ಕರಿತೇವೆ, ಈ 12ನೇ ತಿಂಗಳಲ್ಲಿ ಸ್ವಾಮಿ ಅಪ್ಪ ಪ್ರಾರ್ಥನೆ ಬಲವನ್ನು ಕೊಡು ಸ್ವಾಮಿ. ಅನೇಕರಿಗೆ ಪ್ರಾರ್ಥಿಸುವಂಥ ಬಲವನ್ನು ಕೊಡು ಸ್ವಾಮಿ. ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವಂಥ ಒಂದು ಕೃಪೆಯನ್ನು ಕೊಡು ಸ್ವಾಮಿ. ನಮ್ಮ ಪಾಪಗಳನ್ನು ಮನ್ನಿಸು. ನಿಮ್ಮ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಡಲಿ. ಆಶೀರ್ವದಿಸಯ್ಯ, ಬಲಪಡಿಸಯ್ಯ, ಸ್ಥಿರಪಡಿಸಯ್ಯ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ.